ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಕೊಳೆ ರೋಗ ಉದುರುತ್ತಿರುವ ಅಡಕೆ, ಬರಿದಾಗುತ್ತಿರುವ ಬೆಳೆಗಾರ, ವರ್ಷ ಇದೇ ಬದುಕೆ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಅಡಕೆ ಬೆಳೆಗಾರ ಎಂದಾಕ್ಷಣ ಗಟ್ಟಿ ಕುಳ ಎಂದು ತಿಳಿದುಕೊಳ್ಳುವ ಕಾಲ ಇದು. ಆದರೆ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆ ಕಳೆದುಕೊಳ್ಳುತ್ತಿರುವ ಅಡಕೆ ಬೆಳೆಗಾರ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ರೀತಿಯ ಸಮಸ್ಯೆ ಎದುರಿಸಲು ಸಾಧ್ಯವಾಗದೆ ಸೋಲುತ್ತಿರುವುದು ಮಾತ್ರ ಹೊರ ಜಗತ್ತಿನ ಅರಿವಿಗೆ ಬಾರದಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಹೌದು, ಒಮ್ಮೆ ವಿಪರೀತ ಬೆಲೆ ನೀಡಿ ಬೆಳೆಗಾರರನ್ನು ಎತ್ತರಕ್ಕೆ ಏರಿಸಿದ್ದ ಅಡಕೆ ಬೆಳೆ ಜೊತೆಗೆ ಹಲವು ಸಮಸ್ಯೆಗಳನ್ನು ಹೊತ್ತು ತರುತ್ತಲೇ ಇದೆ. ಈ ವರ್ಷ ಕೊಳೆ ರೋಗ ಬರದಂತೆ ಜೂನ್ ಆರಂಭದಿಂದಲೂ ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆ ವಹಿಸಿದ್ದರು. ಹಿಡಿದ ಮಳೆ ನಿರಂತರವಾಗಿ ವಿಪರೀತ ಸುರಿಯುತ್ತಿರುವುದರಿಂದ ಇದೀಗ ಅಡಿಕೆ ಮರದ ಬುಡದಲ್ಲಿ ಅಡಿಕೆಯ ಮಣಿಯು ವಿಪರೀತ ಉದರತೊಡಗಿದೆ. ಇದು ಕೊಳೆ ರೋಗದ ಆರಂಭದ ಹೆಜ್ಜೆ. ಆದರೆ ಅಡಿಕೆ ಬೆಳೆ ಉಳಿಯುತ್ತಿಲ್ಲ ಎನ್ನುವುದು ಪರಿಹಾರವಿಲ್ಲದ ಸಮಸ್ಯೆಯಾಗಿದೆ. ಕಳೆದ ಮೇ ತಿಂಗಳವರೆಗೆ ಅಧಿಕ ಉಷ್ಣಾಂಶದಿಂದ ಅಡಿಕೆ ಮಣಿ ಉದುರಿರುವುದು ಒಂದು ಕಡೆಯಾದರೆ, ಇದೀಗ ಮಳೆ ಕೊಳೆಗೆ ಅಡಿಕೆ ಮಣಿ ಉದುರುವುದು ಎಲ್ಲ ಕಡೆಯೂ ಕಂಡುಬರುತ್ತಿದೆ. ಈಗಂತೂ ತೋಟಕ್ಕೆ ಕಾಲಿಡದ ರೀತಿಯಲ್ಲಿ ನಿತ್ಯವೂ ಮಳೆ ಸುರಿಯುತ್ತಿರುವುದರಿಂದ ಕೊಳೆಗೆ ಔಷಧಿ ಸಿಂಪಡಣೆಯೂ ಸಾಧ್ಯವಾಗದೆ ಗಗನದತ್ತ ನೋಡುವ ಸ್ಥಿತಿ ಬೆಳೆಗಾರರದ್ದು. ಕಳೆದ ವರ್ಷ ಮಳೆಗಾಲ ಕ್ಷೀಣಿಸಿದ್ದ ಪರಿಣಾಮ ಕೊಳೆ ರೋಗದಿಂದ ಎಲ್ಲ ತೋಟಗಳು ಮುಕ್ತವಾಗಿತ್ತು. ಮಾತ್ರವಲ್ಲ, ಆರಂಭಕ್ಕೆ ಕೊಳೆ ಔಷಧಿ ಸಿಂಪಡಿಸಿದ ನಂತರ ಯಾರಿಗೂ 2-3ನೇ ಬಾರಿ ಔಷಧಿ ಸಿಂಪಡಿಸುವ ಅನಿವಾರ್ಯತೆಯೂ ಕಂಡು ಬಂದಿರಲಿಲ್ಲ. ಆದರೆ ಈ ಬಾರಿ ಆರಂಭಕ್ಕೆ ಔಷಧಿ ಸಿಂಪಡಿಸಿದ್ದೂ ಬಿಟ್ಟರೆ ನಂತರ ಔಷಧಿ ಹೊಡೆಯುವುದಕ್ಕೆ ಮಳೆ ಬಿಟ್ಟಿಲ್ಲ. ಒಂದೊಮ್ಮೆ ಹೊಡೆದರೂ ಅದು ನೀರು ಪಾಲಾಗಿ ಪ್ರಯೋಜನಕ್ಕೆ ಬಂದಿಲ್ಲ. ಹಾಗಾಗಿ ಕೊಳೆ ರೋಗ ನಿಯಂತ್ರಣ ಸಾಧ್ಯವಾಗಿಲ್ಲ ಎನ್ನುವುದು ಈಗಿನ ಮಾತು. ಕೊಳೆ ರೋಗ ಎಲ್ಲರಿಗೂ ತೊಂದರೆ ಎನ್ನುವುದು ಸಹಜವಾದರೂ ಬಹುತೇಕ ಸಣ್ಣ ಬೆಳೆಗಾರರು ಇದರಿಂದ ಅತ್ಯಂತ ಹೆಚ್ಚು ತೊಂದರೆಗೆ ಒಳಗಾಗುತ್ತಿದ್ದಾರೆ. ಔಷಧಿಗೂ ಹಣ ವೆಚ್ಚ ಮಾಡಿ ಬೆಳೆಯೂ ಇಲ್ಲದೆ ಮುಂದಿನ ಸ್ಥಿತಿ ಊಹಿಸಿಕೊಂಡರೆ ಬೆಳೆಗಾರ ತಲೆಯ ಮೇಲೆ ಕೈ ಇಟ್ಟು ಕುಸಿದು ಕೂರುವುದೊಂದೇ ಉಳಿದಿರುವ ದಾರಿ. ಹೊಸನಗರ ನಗರ ಭಾಗದಲ್ಲಿ ಈಗಾಗಲೇ ವಿಪರೀತ ಕೊಳೆಯಿಂದ ನಲುಗಿ ಹೋಗಿದ್ದಾರೆ. ಇನ್ನು ಸಾಗರ ತಾಲೂಕಿನ ಭೀಮನಕೋಣೆಯಿಂದ ಹಿಡಿದು ಗೀಜಗಾರು, ಪಡವಗೋಡು, ತಲವಾಟ, ಹಂಸ್ಕಾರು ಹೀಗೆ ಪ್ರತಿ ಊರಿನಲ್ಲಿಯೂ ಕೊಳೆ ರೋಗದ ಬಾಧೆ ವಿಪರೀತವಾಗಿದೆ. ಆದರೆ ವಿಪರ್ಯಾಸ ಎಂದರೆ ತೋಟಗಾರಿಕೆ ಇಲಾಖೆಯವರಿಗೆ ಕೊಳೆ ರೋಗದ ಮಾಹಿತಿ ವಿಶೇಷವಾಗಿಲ್ಲ. ಅವರ ಪ್ರಕಾರ ಇದುವರೆಗೂ ಕೊಳೆ ರೋಗ ಸಾಗರದಲ್ಲಿ ಬಂದಿಲ್ಲ ಎನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಇದು ಬೆಳೆಗಾರರ ದುಸ್ಥಿತಿಗೆ ಮತ್ತೊಂದು ಕಾರಣ ಎನ್ನಬಹುದು. ಏಕೆಂದರೆ ಅದರ ಸ್ಥಿತಿಗತಿಯ ಕುರಿತು ಬೆಳೆಗಾರರಿಗೆ ಸಕಾಲದಲ್ಲಿ ಮಾಹಿತಿ ಕೊಡಬೇಕಾದ ಇಲಾಖೆಯೇ ಅದರ ಅರಿವಿಲ್ಲದಿದ್ದರೆ ಬೆಳೆಗಾರರ ಕತೆ ಮುಂದೇನು? ಇದು ಪ್ರಶ್ನೆ.